ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಮೊಸರು ವಡೆ ಅಂದರೆ ದಹಿ ವಡೆ ರೆಸಿಪಿನ ಮನೇಲಿ ಹೇಗೆ ಈಸಿಯಾಗಿ ಅದು ಸುಲಭವಾದ ರೀತಿಲಿ ಮನೆಯಲ್ಲಿರೋ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಹೆಲ್ದಿಯಾಗಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ನಾನು ಇಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆನ ಒಂದು 2 ಅವರ್ ಮುಂಚೆನೇ ನೆನೆ ಹಾಕಿದ್ದೆ. ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ, ನೋಡಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಸಣ್ಣ ಜಾರ್ ತಗೊಂಡು ಈ ಉದ್ದಿನ ಬೇಳೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನಾವು ಸ್ವಲ್ಪ ಒಂದು 2 ರಿಂದ 3 ಸ್ಪೂನ್ ನೀರನ್ನ ಹಾಕೋಬೋದು, ಅದಕ್ಕಿಂತ ಜಾಸ್ತಿ ನೀರನ್ನ ಹಾಕೋಬಾರ್ದು. ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ಕಾಣಿಸ್ತಿದೆಯಾ? ಈ ಥರ ಗಟ್ಟಿಯಾಗಿ ಮಾಡ್ಕೊಂಡು ಬರಬೇಕು. ಈಗ ಇದನ್ನು ನಾನು ಒಂದು ಬೌಲಿಗೆ ತೆಗೆದು ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಮಿಕ್ಸಿ ಜಾರಲ್ಲೇ ನೀವು ಗಟ್ಟಿಯಾಗಿ ಸ್ವಲ್ಪ 1 ರಿಂದ 3 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ಉಳಿದಿದ್ದನ್ನು ಇದೇ ರೀತಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ತೆಗೆದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇದು ಚೆನ್ನಾಗಿ ಇದರೊಳಗಡೆ ಏರ್ ಫಾರ್ಮ್ ಆಗಬೇಕು. ಆ ಥರ ಒಂದೇ ಡೈರೆಕ್ಷನಲ್ಲಿ ಕೈಯಿಂದ ಚೆನ್ನಾಗಿ ಹೀಗೆ ಬೀಟ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿದ್ದು. ನೋಡಿ, ಹೀಗೆ ನೀಟಾಗಿ ಒಂದು 5 ನಿಮಿಷ ಹೀಗೇ ಬೀಟ್ ಮಾಡ್ತಾ ಇರಬೇಕು. ಆಗ ಹಿಟ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ನೀಟಾಗಿ ಒಂದೇ ಡೈರೆಕ್ಷನಲ್ಲಿ ನಾನು ಬೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆಯಾ ಅಂತ ಹೆಂಗೆ ಚೆಕ್ ಮಾಡೋದು ಅಂದರೆ, ನೋಡಿ ಹಿಟ್ಟನ್ನು ಒಂದು ಸ್ವಲ್ಪ ಹೀಗೆ ಕೈಯಲ್ಲಿ ತಗೊಂಡು ಒಂದು ಬಟ್ಲಲ್ಲಿ ನೀರು ತಗೊಂಡು ಈ ಹಿಟ್ಟನ್ನು ನೀರಿಗೆ ಹೀಗೆ ಬಿಡಬೇಕಾಗತ್ತೆ. ನೋಡಿ, ಹಿಟ್ಟು ತೇಲ್ತಿದೆ. ನೋಡಿ, ನಾವು ಮಾಡ್ಕೊಂಡಿರೋ ಬ್ಯಾಟ್ರು ತೇಲ್ತಾ ಇದೆ. ಈಗ ಇದು ಫ್ಲಫಿ ಆಗಿದೆ ಅಂತ ಅರ್ಥ. ಇದರಲ್ಲಿ ಚೆನ್ನಾಗಿ ಏರ್ ಫಾರ್ಮ್ ಆಗಿದೆ ಅಂತ ಅರ್ಥ. ಈಗ ಹಿಟ್ಟನ್ನು ರೆಡಿಯಾಗಿದೆ. ಈಗ ಇದನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಮೊಸರು ಇದು. ಇದಕ್ಕೇ ನಾನು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಸೇರಿಸ್ಕೊಂಡ್ಮೇಲೆ ಒಂದು ಬೀಟರ್ನ ಯೂಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ತೀನಿ ಮೊಸರನ್ನ. ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇದು ಕ್ರೀಮಿ ಥರ ಆಗಿದೆ ನೋಡಿ, ಕ್ರೀಮಿ ಥರ ಆಗಿದೆ ನೋಡಿ. ಬೀಟ್ ಮಾಡ್ಕೊಂಡ್ಮೇಲೆ ಈ ಮೊಸರನ್ನ ನಾವು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ. 1 ಅವರು ಫ್ರಿಜ್ಜಲ್ಲಿ ಇಟ್ಟಿರೋಣ. ನೋಡಿ, ಈಗ ಮತ್ತೆ ಒಂದು ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೇ ಒಂದು ಚಿಕ್ಕ ಸೈಜಲ್ಲಿರೋ ಶುಂಠಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಪುದೀನಾನ ಸೇರಿಸ್ತಾ ಇದ್ದೀನಿ. ಪುದೀನಾನ ಸೇರಿಸ್ಕೊಂಡು ಸ್ವಲ್ಪ ನಿಂಬೆ ರಸನ ಇದಕ್ಕೆ ಹಿಂಡ್ತಾ ಇದ್ದೀನಿ. ಸ್ವಲ್ಪ ನಿಂಬೆ ರಸ, ಹಾಗೆ ಸ್ವಲ್ಪ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಂಡು ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಇದನ್ನು ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಖಾರ ರೆಡಿಯಾಗಿದೆ. ಹಾಗೆ ನಾನು ಮೊದಲೇ
ಸ್ವೀಟ್ ರೆಸಿಪಿನ ಮಾಡಿ ಇಟ್ಕೊಂಡಿದ್ದೆ. ಇದು ನನ್ನ ಚಾನಲಲ್ಲಿ ಇದೆ ನೋಡಿ, ಬೇಕಾದರೆ ನೀವು ಚಾನಲ್ಗೆ ಹೋಗಿ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ತುಂಬಾ ಸುಲಭ ಮಾಡ್ಕೊಳ್ಳೋದು. ಈಗ ಸ್ವೀಟು ಖಾರ ಎರಡೂ ರೆಡಿಯಾಗಿದೆ. ನಮ್ಮ ಮೊಸರು ರೆಡಿಯಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಈಗ ಏನು ಮಾಡಬೇಕಂದ್ರೆ ನೋಡಿ, ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾಗಿದೆ. ನಾನು ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಳಗಡೆ ಚಿಕ್ಕದಾಗಿ ತೊಗೊಂಡು ಹಾಕ್ತಾಯಿದ್ದೀನಿ. ದೊಡ್ಡದಾಗಿ ತೊಗೋಬೇಡಿ, ಬೇಯೋದಕ್ಕೆ ಟೈಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದ ಸೈಜಲ್ಲಿ ತೆಗೆದು ಹಾಕ್ತಾಯಿದ್ದೀನಿ. ಈಗ ನೋಡಿ, ಎಣ್ಣೆ ಒಳಗಡೆ ಹಾಕಿದ್ದೀನಿ. ಈಗ ಇದನ್ನು ತಿರುಗಿಸಿ ಎಲ್ಲ ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಇದನ್ನು ನಾವು ತುಂಬ ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಲೈಟಾಗಿ ಬೆಂದ್ರೇ ಸಾಕು. ನೋಡಿ, ಒಳಗಡೆ ಸ್ಟವ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು, ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆಗಲೇ ನಿಧಾನವಾಗಿ ಒಳಗಡೆ ಎಲ್ಲ ಬೇಯುತ್ತೆ. ನಾವು ಇದನ್ನು ತುಂಬ ಗೋಲ್ಡನ್ ಬ್ರೌನ್ ಆಗಿ ಇದನ್ನು ಫ್ರೈ ಮಾಡಿ ತಗೋಬಾರ್ದು. ಜಸ್ಟ್ ಬೆಂದರೆ ಸಾಕು. ನೋಡಿ, ಈಗ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ. ತುಂಬ ಬ್ರೌನ್ ಮಾಡ್ಕೊಳ್ಳೋದು ಬೇಡ. ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ. ನೋಡಿ, ಈ ಥರ ಆಗಿದೆ. ತೆಗೆದು ಇದನ್ನು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿದ್ದು ಮಾಡ್ಕೊಳ್ಳೋಣ. ಇದೇ ರೀತಿ ಸೆಕೆಂಡ್ ಬ್ಯಾಚನ್ನು ಹಾಕ್ಕೊಂಡಿದ್ದೀನಿ. ಇದೇ ಥರ ಫ್ರೈ ಮಾಡಿ ತಗೊಳ್ಳೋಣ. ನೋಡಿ, ಸೆಕೆಂಡ್ ಬ್ಯಾಚನ್ನು ಅದೇ ರೀತಿಲಿ ಬೇಯಿಸಿ ತಗೋಬೇಕಾಗುತ್ತೆ, ಫ್ರೈ ಮಾಡಿ. ನೋಡಿ, ಸೆಕೆಂಡ್ ಬ್ಯಾಚು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ. ಇದೇ ರೀತಿ ಪೂರ್ತಿ ಮಾಡ್ಕೊಳ್ಳೋಣ ನಾವು. ನಾನು ಸ್ವಲ್ಪ ಫ್ರೈ ಮಾಡಿ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಸೈಡಲ್ಲಿರಲಿ. ನೋಡಿ, ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ಉಗುರು ಬೆಚ್ಚಗಿರೋ ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ನಾವು ಮುಟ್ಟಿ ನೋಡೋ ಥರ ಇದ್ದರೆ ಸಾಕು ನೀರು. ಇದಕ್ಕೆ ನಾನು ನಾವು ಮಾಡಿ ಇಟ್ಕೊಂಡಿರೋ ಬೋಂಡಾನ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ಒಂದು 5 ನಿಮಿಷ ಆಗಿದೆ. ನಾನು ಒಂದೊಂದೇ ವಡೆನ ಕೈಯಿಂದ ನೋಡಿ ಹೀಗೆ ಅಂಗೈಯಲ್ಲಿಟ್ಟು ಲೈಟಾಗಿ ಪ್ರೆಸ್ ಮಾಡಿ ತಗೊಳ್ತಾ ಇದ್ದೀನಿ. ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಲೈಟಾಗಿ ಒಡಿದೇ ಇರೋ ರೀತಿಯಲ್ಲಿ ಪ್ರೆಸ್ ಮಾಡಿ ತಗೊಳ್ಳಿ. ನೋಡಿ, ನಾನು ತೆಗೆದು ಇನ್ನೊಂದು ಬೌಲ್ಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಒಂದು 5 ನಿಮಿಷ ಹಾಕ್ಕೊಂಡ್ರೆ ಸಾಕು. ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನೋಡಿ, ಇದರಲ್ಲಿರೋ ಎಕ್ಸೆಸ್ ಆಯಿಲ್ ಎಲ್ಲ ಬಂದ್ಬಿಡುತ್ತೆ. ಹಾಗೆ ಇದು ಜಾಸ್ತಿ ಹೊತ್ತು ಮೊಸರಲ್ಲಿ ನೆನಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಇನ್ಸ್ಟೆಂಟಾಗಿ ಈ ಥರ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ತುಂಬ ಸಾಫ್ಟಾಗಿರುತ್ತೆ. ಈಗ ವಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೊಸರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಚಟ್ನಿ ಇದೆ, ಖಾರ ಚಟ್ನಿ ಇದೆ. ಮತ್ತು ಇಲ್ಲಿ ನಾನು ಸ್ವಲ್ಪ ಮಸಾಲೆಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರು, ಸ್ವಲ್ಪ ಜೀರಿಗೆ ಪೌಡರು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಮತ್ತು ಹಾಗೆಯೇ ಸ್ವಲ್ಪ ಚಾಟ್ ಮಸಾಲೆನ ತೆಗೆದಿಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಒಂದು 4ರಿಂದ 5 ವಡೆನ ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮೊಸರನ್ನ ಹಾಕ್ಕೋಬೋದು. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮೊಸರನ್ನ ಹಾಕ್ಕೊಂಡು ನೀವು ಇದನ್ನು ರೆಡಿ ಮಾಡಿ ತಗೋಬೋದು. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಖಾರದ ಚಟ್ನಿ ಹಾಕ್ತಾಯಿದ್ದೀನಿ. ಮತ್ತು ಇದ್ರ ಮೇಲೆ ನಾನು ಸ್ವಲ್ಪ ಸ್ವೀಟ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ.
ಈಗ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಡೆಕೋರೇಷನ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿಬಿಡಿ. ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ. ಮತ್ತು ಸ್ವಲ್ಪ ಚಾಟ್ ಮಸಾಲೆ ಚಟ್ಪಟ ಅಂತ ಇರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಇದು ಒಂಥರ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಮ್ಮ ದಹಿ ವಡೆ ರೆಡಿಯಾಗಿದೆ ನೋಡಿ, ಸೂಪರ್ ಆಗಿರೋ ಮೊಸರು ವಡೆ ರೆಡಿಯಾಗಿದೆ. ಈ ಸಮ್ಮರ್ಗೆ ಈ ಥರ ಮಾಡ್ಕೊಂಡು ಮಕ್ಕಳಿಗೆ ಮನೇಲಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವು ಹೊರಗಡೆ ಹೋಗಿ ತಿನ್ನೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ನಾವು ಈ ಥರ ರೆಡಿ ಮಾಡಿಕೊಂಡು ಕೊಡ್ಬೋದು. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.